ಮತ್ತು ರಾಯಲ್ ಚಾಲೆಂಜ್. ಇದು ಮೊದಲು ಒಂದು ರೀತಿ ಕ್ರಿಕೆಟ್ ಅಂದರೆ, ಹಿಂದೆ ಕ್ರಿಕೆಟ್ ಎಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇತ್ತು. ಆವಾಗ ಅದು ಕ್ರಿಕೆಟ್, ಅದು ಆಟ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಾಗಲೂ ಸ್ವಲ್ಪ ಆಟ. ಈಗ ಅದು ದರೋಡೆ, ಭಾರಿ ದರೋಡೆ. ಅದನ್ನ ನಡೆಸ್ತಕ್ಕಂಥ ಜನಗಳೇ ಬೇರೆ ಇದ್ದಾರೆ. ಇಲ್ಲಿ ನಮ್ಮ ರೇಸ್ನಲ್ಲಿ ಕುದುರೆಗಳನ್ನು ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಮಾಲೀಕರು. ಅದೇ ರೀತಿ ಈ ನಮ್ಮ ಆಟಗಾರನ್ನ ಕೊಂಡ್ಕೊಂಡಿದ್ದಾರೆ. ಕೊಂಡ್ಕೊಂಡು ಇದನ್ನ ನಿಜವಾಗಲೂ ಅವರುಗಳೆಲ್ಲ ಇದೊಂಥರ ದುಡ್ಡು ಮತ್ತು ಇದು ಗ್ಯಾಮ್ಲಿಂಗ್ ಆಗ್ತಾ ಇದೆ. ನಿಜವಾಗ್ಲೂ ಪಾಪ ನಿರಪರಾಧಿ ಹುಡುಗರು ಸುಮಾರು 25-30 ವರ್ಷದಿಂದ ಕೆಳಗಿರುವ ಮಕ್ಕಳಿಗೆ, ಯುವಕರಿಗೆ ಇದು ಗೊತ್ತಿಲ್ಲ. ಏನಿದ್ರು ಆಟಗಾರರು ಅವರ ಮೇಲೆ ಕೇಂದ್ರೀಕೃತವಾಗಿದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಪ್ರಾಮಾಣಿಕವಾಗಿ ಇದರ ಹಿಂದೆ ಏನಿದೆ, ಮುಂದೆ ಏನಿದೆ, ಇದು ಕ್ರೀಡೆಯಾಗಿ ಉಳಿಯೋದಕ್ಕೆ ಏನು ಮಾಡಬೇಕು, ಸಮಗ್ರವಾಗಿ ಕ್ರೀಡೆಯಾಗಿ ಉಳಿಬೇಕಿದ್ದು. ಜೂಜಾಗಬಾರ್ದು, ಬೆಟ್ಟಿಂಗ್ ಕಟ್ಟಬಾರ್ದು, ಎಲ್ಲವನ್ನು ನಿಲ್ಲಿಸಿ ಮಾಡಬೇಕು. ಇದು ನಿಜಕ್ಕೂ ಬಹಳ ನೋವಾಗುತ್ತೆ. ಇದನ್ನು ಇಡೀ ಸಮಗ್ರ ಜನತೆ ಇದರ ಬಗ್ಗೆ ಚಿಂತೆ ಮಾಡಬೇಕು. ಯುವ ಜನಾಂಗ ಚಿಂತೆ ಮಾಡಬೇಕು, ನ್ಯಾಯಾಲಯ ಚಿಂತೆ ಮಾಡಬೇಕು, ಮಾಧ್ಯಮದವರು ಚಿಂತೆ ಮಾಡಬೇಕು. ಮುಂದಿನ ದಿನದಲ್ಲಿ ಇದರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗುತ್ತೆ ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.